ಸಿನಿಮಾಗಳು ಬಂದಾಗ ಕೂಡ ತುಂಬಾ ಅದ್ಭುತವಾಗಿ ಪ್ರತಿ ಸಿನಿಮಾನು ಸೆಲೆಬ್ರೇಟ್ ಮಾಡ್ತೀರಾ ಈ ಕಡೆ, ಅದು ಬಹಳ ಖುಷಿ. ಇನ್ನು ಶೂಟಿಂಗ್ ಬಂದ್ರಂತೂ ಇನ್ನೂ ಖುಷಿ. ತುಂಬ ಅದ್ಭುತವಾಗಿ ಎಲ್ಲ ಸಪೋರ್ಟ್ ಮಾಡ್ತೀರಾ ಎಲ್ಲರೂ. ಕನ್ನಡ ಚಿತ್ರರಂಗಕ್ಕೆ, ಎಲ್ಲ ಕಲಾವಿದರುಗಳಿಗೆ, ಎಲ್ಲ ಸಿನಿಮಾಗಳಿಗೂ ನಿಮ್ಮ ಪ್ರೀತಿ ಅದು ಯಾವತ್ತೂ ಹೀಗೆ ಇರಲಿ. ಆ್ಯಂಡ್ ತುಂಬ ಖುಷಿ ಅಂದರೆ ಇವತ್ತು ನಮ್ಮ ರಜತ್ ಅವರು ಈ ವೇದಿಕೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಬಂದು ತುಂಬ ಖುಷಿ, ಯಾಕೆಂದರೆ ವೇದಿಕೆ ಮೇಲೆ ತುಂಬ ಜನ ಗುರುಗಳನ್ನ ಒಟ್ಟಿಗೆ ನೋಡ್ದಂಗಾಯ್ತು, ಅವ್ರ ಆಶೀರ್ವಾದ ಪಡ್ಕೊಂಡಂಗಾಯ್ತು. ಆ್ಯಂಡ್ ಹ್ಯಾಪಿ ಬರ್ಡೇ ರಜತ್ ಅವ್ರಿಗೆ, ಒಳ್ಳೆಯದಾಗಲಿ. ಬಸವಣ್ಣವ್ರದ್ದೊಂದು ವಚನ ಇದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವಿದ್ದರೆ ಕೂಡಿಕೊಂಬ ಕೂಡಲ ಸಂಗಮ ದೇವ ಅಂತ. ಸೊ ತುಂಬ ಅದ್ಭುತವಾದ ಕೆಲಸಗಳು ತುಂಬ ಪ್ರಾಮಾಣಿಕವಾಗಿ ಅವ್ರ ಕಡೆಯಿಂದ ಆಗಲಿ. ಕೂಡಲ ಸಂಗಮ ರೂಪದಲ್ಲಿ ನೀವೆಲ್ಲರೂ ಅವ್ರ ಜೊತೆ ಸೇರ್ಕೊಳ್ಳಿ, ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರ ಮೂಲಕ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಮ್ಮದು ಐ ಥಿಂಕ್ ಇಲ್ಲಿ ಶಾಕಾಹಾರಿ ಸಿನಿಮಾ ತಂಡ ಬಂದಿದೆ ಅನ್ಕೋತೀನಿ. ಶಾಕಾಹಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಈಗಲ್ಲ 16 ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಶಾಕಾಹಾರಿ. ಕನ್ನಡದ ಎಲ್ಲ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಹೊಸ ತಂಡ ನಮ್ಮ ರಂಗಾಯಣ ರಘು ಅವರು ತುಂಬ ಅದ್ಭುತವಾಗಿ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಟ್ರೈಲರ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಮ್ಮ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ಟಂಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಜೊತೆಗೆ ಹೊಸ ಹೊಸ ಕಲಾವಿದರು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಈಗ ನಮ್ಮ ನವೀನ್ ಶಂಕರ್, ನೀವೆಲ್ಲ ಹೊಯ್ಸಳ ನೋಡಿದ್ದೀರಾ? ಬಲಿ ಸಲಾರ್ ನೋಡಿದ್ದೀರಾ? ಪಂಡಿತ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ, ತುಂಬ ಒಳ್ಳೆ ಗೆಳೆಯ. ಇಲ್ಲಿಂದ ಬಂದು ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಬದುಕು ಕಟ್ಕೋತಿರೋದು ಆ್ಯಂಡ್ ಎಮರ್ಜ್ ಆಗ್ತಿರೋದು ತುಂಬ ಖುಷಿಯಾಗುತ್ತೆ. ಸೊ ಎಲ್ಲರ ಮೇಲೂ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಹುಲಿ ಬೇಟೆ ಆಡೋಕ್ಕೆ ಬಂದಲ್ಲಿ ಹುಲಿ ಬೇಟೆ ಆಡಬೇಕು, ಅದು ಬಿಟ್ಟು ಹುಲಿ ಇಲ್ಲದೆ ಇರಬೇಕಾದ್ರೆ ಗುಹೆ ಹತ್ರ ಹೋಗಿ ತೀಟೆ ಮಾಡಬಾರ್ದು. ಯಾವ 100 ರೂಪಾಯಿ ನಿಯತ್ತಾಗಿ ದುಡಿತಾನೋ ಅವನೇ ಕಿಂಗು, ಯಾರನ್ನು ಕೀಳಾಗಿ ನೋಡಬಾರ್ದು. ನಾನು ಇಂಗ್ಲೀಷಲ್ಲಿ ಬಡವ, ಕನ್ನಡದಲ್ಲಿ ಶ್ರೀಮಂತ. ಥ್ಯಾಂಕ್ ಯು. ನೀವು ಪ್ರೀತಿಯಲ್ಲಿ ಶ್ರೀಮಂತರು, ಯಾವಾಗಲೂ ಹಂಗೆ ಅದನ್ನು ನಮಗೆ ದಾರಿ ಎರೆದು ಕೊಡ್ತಾ ಇರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.